Question number 28. How did Pepe prove his loyalty to Columbus? Pepe was the only person who was loyal to Columbus till the end of the voyage. Justify ಅಂತ 2019 ಏಪ್ರಿಲ್ ಅಲ್ಲಿ ಕೇಳಿದ್ದಾರೆ ಮಕ್ಕಳೇ. ಹೌ ಡಿಡ್ ಪೆಪೆ ಪ್ರೂವ್ ಹಿಸ್ ಲಾಯಲ್ಟಿ? ತನ್ನ ಒಂದು ಲಾಯಲ್ಟಿಯನ್ನ, ಒಂದು ವಿಧೇಯತೆಯನ್ನ ಹೇಗೆ ಪ್ರದರ್ಶನ ಮಾಡಿದ ಯಾರು? ಪೆಪೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಅದೇ ರೀತಿ ತನ್ನ ನಂಬಿಕಸ್ತತನವನ್ನ ಅಥವಾ ಲಾಯಲ್ಟಿ ಅಂತಂದ್ರೆ ವಿಧೇಯತೆಯನ್ನ, ಓಕೆ, ಪ್ರಾಮಾಣಿಕತನವನ್ನ ಹೇಗೆ ಪ್ರೂವ್ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಕೊಲಂಬಸ್ನ ಜೊತೆಗೆ ಇರುವಂತಹ ತನ್ನ ನಿಷ್ಠೆಯನ್ನ ಹೇಗೆ ಪ್ರೂವ್ ಮಾಡ್ತಾನೆ? ಓಕೆ, ಪೆಪೆ ವಾಸ್ ದ ಓನ್ಲಿ ಪರ್ಸನ್ ಹೂ ವಾಸ್ ಲಾಯಲ್ ಟು ಕೊಲಂಬಸ್. ಪೆಪೆ ಒಬ್ನೇ ಇಲ್ಲಿ ಕೊಲಂಬಸ್ಗೆ ನಿಷ್ಠನಾಗಿದ್ದಂತಹ ವ್ಯಕ್ತಿ. ಸೊ ಈ ಒಂದು ಪ್ರಯಾಣದ ಅಂತ್ಯದವರೆಗೂ ಕೂಡ ಪೆಪೆ ಒಬ್ನೇ ನಿಷ್ಠನಾಗಿದ್ದ. ಹೇಗೆ ಅಂತ ಕೇಳಿದ್ದಾರೆ. 2019 ಏಪ್ರಿಲ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಆನ್ಸರ್ ನೋಡೋಣ. ಪೆಪೆ ಹ್ಯಾಡ್ ಫೇತ್ ಇನ್ ಕೊಲಂಬಸ್. ಆತ ಕೊಲಂಬಸ್ ಮೇಲೆ ತುಂಬಾ ನಂಬಿಕೆಯನ್ನ ಹೊಂದಿದ್ದ. ಹಿ ವಾಂಟ್ ಕೊಲಂಬಸ್ ಟು ಬಿ ಕೇರ್ಫುಲ್ ಅಬೌಟ್ ದ ಡೆಸ್ಪರೇಟ್ ಸೀಮೆನ್. ಸೊ ಆತ ಕೊಲಂಬಸ್ನಿಗೆ ವಾರ್ನಿಂಗ್ ಕೂಡ ಕೊಡ್ತಾನೆ. ಏನಂತ? ಈ ಡೆಸ್ಪರೇಟ್ ಹತಾಶರಾದಂತಹ ನಾವಿಕರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರು ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದ. ವೆನ್ ದ ಸೀಮೆನ್ ರಶ್ ಟು ಕಿಲ್ ಕೊಲಂಬಸ್, ಯಾವಾಗ ಈ ನಾವಿಕರು ಕೊಲಂಬಸ್ ನನ್ನ ಕೊಲ್ಲಲು ಬರ್ತಾರೋ, ಪೆಪೆ ಸ್ಟುಡ್ ಬಿಫೋರ್ ದೆಮ್, ಆತ ಅವರ ನಡುವೆ ನಿಂತ್ಕೊಂಡ್ ಬಿಡ್ತಾನೆ. ವಿತ್ ಹಿಸ್ ಆರ್ಮ್ ಸ್ಪ್ರೆಡ್ ಔಟ್ ಅಂಡ್ ಟೋಲ್ಡ್ ದೆಮ್ ದಟ್ ದೇ ವುಡ್ ಹ್ಯಾವ್ ಟು ಕಿಲ್ ಹಿಮ್ ಫಸ್ಟ್. ಈ ಕ್ಯಾಪ್ಟನ್ ನನ್ನ ಕೊಲ್ಲೋದಕ್ಕಿಂತ ಮುಂಚೆ ನನ್ನನ್ನ ಕೊಲ್ಲಿ ಅಂತ ಅನ್ಬಿಟ್ಟು ತನ್ನ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಾನೆ. ಹಿಸ್ ಲಾಯಲ್ಟಿ ಪುಟ್ ದ ಅದರ್ಸ್ ಟು ಶೇಮ್. ಈ ತರ ಆತನ ಲಾಯಲ್ಟಿಯನ್ನ ನೋಡಿ ಇತರರಿಗೆ ಏನಾಗುತ್ತೆ ಮಕ್ಕಳೇ? ಶೇಮ್ ಆಗುತ್ತೆ. ಪೆಪೆ ಹ್ಯಾಡ್ ಫೇತ್ ಇನ್ ಕೊಲಂಬಸ್. He already warned Columbus to be careful about the seamen. Okay, when those seamen came to kill Columbus, Pepe stood before them. He protected Columbus and he told them to kill him first before his captain. This is how he showed his loyalty towards Columbus.